ಇನ್ನು ರಾಜ್ಯದಲ್ಲಿ ಪವರ್ ಫೈಟ್ ಸಾಕಷ್ಟು ತಾರಕಕ್ಕೇರಿದು. ಇದರ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸ ಪರ್ವದ ಮಾತುಗಳನ್ನಾಡಿದ್ದಾರೆ. ಬನ್ನಿ ಹೊಸ ಪರ್ವವನ್ನ ನಿರ್ಮಿಸೋಣ. ಪವರ್ ಫೈಟ್ ಮಧ್ಯೆ ಡಿಕೆಶಿ ಹೊಸ ಪರ್ವದ ಮಾತುಗಳನ್ನಾಡಿದ್ದಾರೆ. ಏನಂತ? ಹೊಸ ಪರ್ವವನ್ನ ನಿರ್ಮಿಸಲು ಸಜ್ಜಾಗೋಣ. ಹಾಸನ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಬದುಕು ಶಾಶ್ವತವಲ್ಲ, ನಮ್ಮ ಕೆಲಸವೇ ಶಾಶ್ವತ. ದೇವರು ವರವೂ ಕೊಡಲ್ಲ, ಶಾಪವೂ ಕೊಡಲ್ಲ. ದೇವರು ಕೇವಲ ಅವಕಾಶವನ್ನ ಮಾತ್ರ ಕೊಡ್ತಾನೆ. ಹೀಗಂತ ಹಾಸನ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಬಹಳ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಇಂತಹ ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿ, ದೇವರು ಅವಕಾಶವನ್ನ ಮಾತ್ರ ಕೊಡ್ತಾನೆ, ಹಾಗಾಗಿ ಅವಕಾಶವನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಮಾತನಾಡಿದ್ದಾರೆ. ಮನುಷ್ಯನ ಬದುಕು ಶಾಶ್ವತವಲ್ಲ, ನಾವು ಬಿಟ್ಟು ಹೋಗುವ ಕೆಲಸಗಳು ಮಾತ್ರ ಶಾಶ್ವತ. ಇವತ್ತು ಕೃಷ್ಣ ಬೈರೇಗೌಡರ ಮುಖಂಡತ್ವದಲ್ಲಿ ಈ ಜಿಲ್ಲೆಯಲ್ಲಿ ಅವರ ಕೆಲಸಗಳಿಂದ ನಮ್ಮ ಸರ್ಕಾರದ 6ನೇ ಗ್ಯಾರಂಟಿ ಇವತ್ತು ಶಾಶ್ವತವಾಗಿ ಅಚ್ಚು ಇವತ್ತು ನಿಂತುಕೊಂಡಿದೆ. ಈ ಭೂಮಿ ಗ್ಯಾರಂಟಿ. ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಒಂದು ಮಾತು ಹೇಳಿದ್ದೆ. ಇವತ್ತು ನಾವು 5 ಬೆರಳು ಸೇರಿ ಈ ಕೈ ಮುಷ್ಟಿ ಆಯ್ತು, 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು. ಎಲ್ಲರೂ ಕೂಡ ನಾವೇನು ಮಾತನ್ನ ಕೊಟ್ಟೋ ಕೃಷ್ಣ ಬೈರೇಗೌಡರಿಗೆ ಹೇಳ್ದಂಗೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿಯನ್ನ ಇವತ್ತು ಗ್ಯಾರಂಟಿ ರೂಪದಲ್ಲಿ ಇವತ್ತು ಜನರ ಅಕೌಂಟ್ಗೆ ನಾವು ಕಳಿಸಿಕೊಟ್ಟಿದ್ದೇವೆ. ನಾನು ಅಕ್ಬರ್ ಬೀರ್ಬಲ್ದ ಸಂಭಾಷಣೆ ಎಲ್ಲೋ 3-4 ಕಡೆ ಹೇಳಿದ್ದೇನೆ. ಅಕ್ಬರ್ ಬೀರ್ಬಲ್ಗೆ ಕೇಳ್ತೇನೆ, ಸತ್ಯಕ್ಕೂ ಸುಳ್ಗೂ ಎಷ್ಟೇ ಅಂತರ ಅಂತ. ಅವನು ಬೀರ್ಬಲ್ ಹೇಳ್ತಾನೆ, ಸ್ವಾಮಿ 4 ಬೆರಳು ಅಂತ. ಹೆಂಗೆ ಅಂತ ಕೇಳ್ತಾನೆ. ಈ ಕಣ್ಣಲ್ಲಿ ನೋಡೋದೆಲ್ಲ ಸತ್ಯ, ಈ ಕಿವಿಲ್ ಕೇಳೋದೆಲ್ಲ ಸುಳ್ಳು ಅಂತ ಹೇಳ್ತಾನೆ. ಹಂಗೆ ಕಣ್ಗೂ ಕಿವಿಗೂ ಇಟ್ಟು 4 ಬೆರಳುಗಳನ್ನು ತೋರಿಸ್ತಾರೆ. ಹಂಗೆ ಇವತ್ತು ನನ್ನ ವಿರೋಧ ಪಕ್ಷದ ಎಲ್ಲ ನನ್ನ ಸ್ನೇಹಿತರಿಗೆ ನಾನು ಕೇಳ್ಕೊಳ್ತೇನೆ, ಶಾಸಕರಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ, ನಮ್ಮ ಕೆಲಸ ನಿಮ್ಮ ಕಣ್ಣಲ್ಲಿ ನೋಡ್ತಾ ಇದ್ದೀರಿ, ಕಿವಿಲ್ ಕೇಳ್ತಾ ಇಲ್ಲ. ಈ ಕಣ್ಣುಗಳೇ ಸಾಕ್ಷಿಯಾಗಿ ಇವತ್ತು ಈ ಸಾಧನೆಗಳ ಇವತ್ತು ಉಳ್ಕೊಂಡು ಬಂದಿದೆ. ಮುಂದಿನ ದಿನದಲ್ಲಿ ಮತ್ತೆ ಈ ರಾಜ್ಯದಲ್ಲಿ ಒಂದು ಹೊಸ ರೂಪವನ್ನ, ಒಂದು ಶಕ್ತಿಯನ್ನು ತುಂಬಿಸಿ, ಒಂದು ಬದಲಾವಣೆಯನ್ನ ಪರ್ವನ್ನ ಮಾಡಲಿಕ್ಕೆ ನಾವೆಲ್ಲ ಸಜ್ಜಾಗೋಣ. ಇಷ್ಟು ಹೇಳಿ ತಮಗೆ ಅಭಿನಂದಿಸಿ ಶುಭವನ್ನು ಹಾರೈಸಿ ಮತ್ತೊಮ್ಮೆ ಕೃಷ್ಣ ಬೈರೇಗೌಡರ ಒಂದು ಕಾರ್ಯ ಈ ರಾಜ್ಯಕ್ಕೆ, ಸರ್ಕಾರಕ್ಕೆ ಒಂದು ದೊಡ್ಡ ಶಕ್ತಿ ತುಂಬಿದೆ. ಇನ್ನು ರಾಜ್ಯದಲ್ಲಿ ಪವರ್ ಫೈಟ್ ಸಾಕಷ್ಟು ತಾರಕಕ್ಕೇರಿದು. ಇದರ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸ ಪರ್ವದ ಮಾತುಗಳನ್ನಾಡಿದ್ದಾರೆ. ಬನ್ನಿ ಹೊಸ ಪರ್ವವನ್ನ ನಿರ್ಮಿಸೋಣ. ಪವರ್ ಫೈಟ್ ಮಧ್ಯೆ ಡಿಕೆಶಿ ಹೊಸ ಪರ್ವದ ಮಾತುಗಳನ್ನಾಡಿದ್ದಾರೆ. ಏನಂತ? ಹೊಸ ಪರ್ವವನ್ನ ನಿರ್ಮಿಸಲು ಸಜ್ಜಾಗೋಣ. ಹಾಸನ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಬದುಕು ಶಾಶ್ವತವಲ್ಲ, ನಮ್ಮ ಕೆಲಸವೇ ಶಾಶ್ವತ. ದೇವರು ವರವೂ ಕೊಡಲ್ಲ, ಶಾಪವೂ ಕೊಡಲ್ಲ. ದೇವರು ಕೇವಲ ಅವಕಾಶವನ್ನ ಮಾತ್ರ ಕೊಡ್ತಾನೆ. ಹೀಗಂತ ಹಾಸನ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಬಹಳ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಇಂತಹ ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿ, ದೇವರು ಅವಕಾಶವನ್ನ ಮಾತ್ರ ಕೊಡ್ತಾನೆ, ಹಾಗಾಗಿ ಅವಕಾಶವನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಮಾತನಾಡಿದ್ದಾರೆ. ಮನುಷ್ಯನ ಬದುಕು ಶಾಶ್ವತವಲ್ಲ, ನಾವು ಬಿಟ್ಟು ಹೋಗುವ ಕೆಲಸಗಳು ಮಾತ್ರ ಶಾಶ್ವತ. ಇವತ್ತು ಕೃಷ್ಣ ಬೈರೇಗೌಡರ ಮುಖಂಡತ್ವದಲ್ಲಿ ಈ ಜಿಲ್ಲೆಯಲ್ಲಿ ಅವರ ಕೆಲಸಗಳಿಂದ ನಮ್ಮ ಸರ್ಕಾರದ 6ನೇ ಗ್ಯಾರಂಟಿ ಇವತ್ತು ಶಾಶ್ವತವಾಗಿ ಅಚ್ಚು ಇವತ್ತು ನಿಂತುಕೊಂಡಿದೆ. ಈ ಭೂಮಿ ಗ್ಯಾರಂಟಿ. ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಒಂದು ಮಾತು ಹೇಳಿದ್ದೆ. ಇವತ್ತು ನಾವು 5 ಬೆರಳು ಸೇರಿ ಈ ಕೈ ಮುಷ್ಟಿ ಆಯ್ತು, 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು. ಎಲ್ಲರೂ ಕೂಡ ನಾವೇನು ಮಾತನ್ನ ಕೊಟ್ಟೋ
ಕೃಷ್ಣ ಬೈರೇಗೌಡರಿಗೆ ಹೇಳ್ದಂಗೆ ಸುಮಾರು 1,00,000 ಕೋಟಿ ರೂಪಾಯಿಯನ್ನ ಇವತ್ತು ಗ್ಯಾರಂಟಿ ರೂಪದಲ್ಲಿ ಇವತ್ತು ಜನರ ಅಕೌಂಟ್ಗೆ ನಾವು ಕಳಿಸಿಕೊಟ್ಟಿದ್ದೇವೆ. ನಾನು ಅಕ್ಬರ್ ಬೀರ್ಬಲ್ದ ಸಂಭಾಷಣೆ ಎಲ್ಲೋ 3-4 ಕಡೆ ಹೇಳಿದ್ದೇನೆ. ಅಕ್ಬರ್ ಬೀರ್ಬಲ್ಗೆ ಕೇಳ್ತೇನೆ, ಸತ್ಯಕ್ಕೂ ಸುಳ್ಗೂ ಎಷ್ಟೇ ಅಂತರ ಅಂತ. ಅವನು ಬೀರ್ಬಲ್ ಹೇಳ್ತಾನೆ, ಸ್ವಾಮಿ 4 ಬೆರಳು ಅಂತ. ಹೆಂಗೆ ಅಂತ ಕೇಳ್ತೇನೆ. ಈ ಕಣ್ಣಲ್ಲಿ ನೋಡೋದೆಲ್ಲ ಸತ್ಯ, ಈ ಕಿವಿಲ್ ಕೇಳೋದೆಲ್ಲ ಸುಳ್ಳು ಅಂತ ಹೇಳ್ತೇನೆ. ಹಂಗೆ ಕಣ್ಗೂ ಕಿವಿಗೂ ಇಟ್ಟು 4 ಬೆರಳುಗಳನ್ನು ತೋರಿಸ್ತಾರೆ. ಹಂಗೆ ಇವತ್ತು ನನ್ನ ವಿರೋಧ ಪಕ್ಷದ ಎಲ್ಲ ನನ್ನ ಸ್ನೇಹಿತರಿಗೆ ನಾನು ಕೇಳ್ಕೊಳ್ತೇನೆ, ಶಾಸಕರು ಹೇಳಲಿಕ್ಕೆ ನಾನು ಬಯಸ್ತೇನೆ, ನಮ್ಮ ಕೆಲಸ ನಿಮ್ಮ ಕಣ್ಣಲ್ಲಿ ನೋಡ್ತಾ ಇದ್ದೀರಿ, ಕಿವಿಲ್ ಕೇಳ್ತಾ ಇಲ್ಲ. ಈ ಕಣ್ಣುಗಳೇ ಸಾಕ್ಷಿಯಾಗಿ ಇವತ್ತು ಈ ಸಾಧನೆಗಳ ಇವತ್ತು ಉಳ್ಕೊಂಡು ಬಂದಿದೆ. ಮುಂದಿನ ದಿನದಲ್ಲಿ ಮತ್ತೆ ಈ ರಾಜ್ಯದಲ್ಲಿ ಒಂದು ಹೊಸ ರೂಪವನ್ನ, ಒಂದು ಶಕ್ತಿಯನ್ನು ತುಂಬಿಸಿ, ಒಂದು ಬದಲಾವಣೆಯನ್ನ ಫಲವನ್ನ ಮಾಡಲಿಕ್ಕೆ ನಾವೆಲ್ಲ ಸಜ್ಜಾಗೋಣ. ಇಷ್ಟು ಹೇಳಿ ತಮಗೆ ಅಭಿನಂದಿಸಿ ಶುಭವನ್ನು ಹಾರೈಸಿ ಮತ್ತೊಮ್ಮೆ ಕೃಷ್ಣ ಬೈರೇಗೌಡರ ಒಂದು ಕಾರ್ಯ ಈ ರಾಜ್ಯಕ್ಕೆ, ಸರ್ಕಾರಕ್ಕೆ ಒಂದು ದೊಡ್ಡ ಶಕ್ತಿ ತುಂಬಿದೆ. ಇನ್ನು ರಾಜ್ಯದಲ್ಲಿ ಪವರ್ ಫೈಟ್ ಸಾಕಷ್ಟು ತಾರಕಕ್ಕೇರಿದು. ಇದರ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸ ಪರ್ವದ ಮಾತುಗಳನ್ನಾಡಿದ್ದಾರೆ. ಬನ್ನಿ ಹೊಸ ಪರ್ವವನ್ನ ನಿರ್ಮಿಸೋಣ. ಪವರ್ ಫೈಟ್ ಮಧ್ಯೆ ಡಿಕೆಶಿ ಹೊಸ ಪರ್ವದ ಮಾತುಗಳನ್ನಾಡಿದ್ದಾರೆ. ಏನಂತ? ಹೊಸ ಪರ್ವವನ್ನ ನಿರ್ಮಿಸಲು ಸಜ್ಜಾಗೋಣ. ಹಾಸನ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಬದುಕು ಶಾಶ್ವತವಲ್ಲ, ನಮ್ಮ ಕೆಲಸವೇ ಶಾಶ್ವತ. ದೇವರು ವರವೂ ಕೊಡಲ್ಲ, ಶಾಪವೂ ಕೊಡಲ್ಲ. ದೇವರು ಕೇವಲ ಅವಕಾಶವನ್ನ ಮಾತ್ರ ಕೊಡ್ತಾನೆ. ಹೀಗಂತ ಹಾಸನ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಬಹಳ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಇಂತಹ ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿ, ದೇವರು ಅವಕಾಶವನ್ನ ಮಾತ್ರ ಕೊಡ್ತಾನೆ, ಹಾಗಾಗಿ ಅವಕಾಶವನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಮಾತನಾಡಿದ್ದಾರೆ. ಮನುಷ್ಯನ ಬದುಕು ಶಾಶ್ವತವಲ್ಲ, ನಾವು ಬಿಟ್ಟು ಹೋಗುವ ಕೆಲಸಗಳು ಮಾತ್ರ ಶಾಶ್ವತ. ಇವತ್ತು ಕೃಷ್ಣ ಬೈರೇಗೌಡರ ಮುಖಂಡತ್ವದಲ್ಲಿ ಈ ಜಿಲ್ಲೆಯಲ್ಲಿ ಅವರ ಕೆಲಸಗಳಿಂದ ನಮ್ಮ ಸರ್ಕಾರದ 6ನೇ ಗ್ಯಾರಂಟಿ ಇವತ್ತು ಶಾಶ್ವತವಾಗಿ ಅಚ್ಚು ಇವತ್ತು ನಿಂತ್ಕೊಂಡಿದೆ. ಈ ಭೂಮಿ ಗ್ಯಾರಂಟಿ. ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಅವ್ರು ಮಾತು ಹೇಳಿದ್ದೆ. ಇವತ್ತು ನಾವು 5 ಬೆರಳು ಸೇರಿ ಈ ಕೈ ಮುಷ್ಟಿ ಆಯಿತು. 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯಿತು. ಎಲ್ಲರೂ ಕೂಡ ನಾವೇನು ಮಾತನ್ನ ಕೊಟ್ಟೋ ಕೃಷ್ಣ ಬೈರೇಗೌಡರಿಗೆ ಹೇಳ್ದಂಗೆ ಸುಮಾರು 1,00,000 ಕೋಟಿ ರೂಪಾಯಿಯನ್ನ ಇವತ್ತು ಗ್ಯಾರಂಟಿ ರೂಪದಲ್ಲಿ ಇವತ್ತು ಜನರ ಅಕೌಂಟ್ಗೆ ನಾವು ಕಳಿಸಿಕೊಟ್ಟಿದ್ದೇವೆ. ನಾನು ಅಕ್ಬರ್ ಬೀರ್ಬಲ್ದ ಸಂಭಾಷಣೆ ಎಲ್ಲೋ 3-4 ಕಡೆ ಹೇಳಿದ್ದೇನೆ. ಅಕ್ಬರ್ ಬೀರ್ಬಲ್ಗೆ ಕೇಳ್ತೇನೆ, ಸತ್ಯಕ್ಕೂ ಸುಳ್ಗೂ ಎಷ್ಟೇ ಅಂತರ ಅಂತ. ಅವನು ಬೀರ್ಬಲ್ ಹೇಳ್ತಾನೆ, ಸ್ವಾಮಿ 4 ಬೆರಳು ಅಂತ. ಹೆಂಗೆ ಅಂತ ಕೇಳ್ತೇನೆ. ಈ ಕಣ್ಣಲ್ಲಿ ನೋಡೋದೆಲ್ಲ ಸತ್ಯ, ಈ ಕಿವಿಲ್ ಕೇಳೋದೆಲ್ಲ ಸುಳ್ಳು ಅಂತ ಹೇಳ್ತೇನೆ. ಹಂಗೆ ಕಣ್ಗೂ ಕಿವಿಗೂ ಇಟ್ಟು 4 ಬೆರಳುಗಳನ್ನು ತೋರಿಸ್ತಾರೆ. ಹಂಗೆ ಇವತ್ತು ನನ್ನ ವಿರೋಧ ಪಕ್ಷದ ಎಲ್ಲ ನನ್ನ ಸ್ನೇಹಿತರಿಗೆ ನಾನು ಕೇಳ್ಕೊಳ್ತೇನೆ, ಶಾಸಕರು ಹೇಳಲಿಕ್ಕೆ ನಾನು ಬಯಸ್ತೇನೆ, ನಮ್ಮ ಕೆಲಸ ನಿಮ್ಮ ಕಣ್ಣಲ್ಲಿ ನೋಡ್ತಾ ಇದ್ದೀರಿ, ಕಿವಿಲ್ ಕೇಳ್ತಾ ಇಲ್ಲ. ಈ ಕಣ್ಣುಗಳೇ ಸಾಕ್ಷಿಯಾಗಿ ಇವತ್ತು ಈ ಸಾಧನೆಗಳ ಇವತ್ತು ಉಳ್ಕೊಂಡು ಬಂದಿದೆ. ಮುಂದಿನ ದಿನದಲ್ಲಿ ಮತ್ತೆ ಈ ರಾಜ್ಯದಲ್ಲಿ ಒಂದು ಹೊಸ ರೂಪವನ್ನ, ಒಂದು ಶಕ್ತಿಯನ್ನು ತುಂಬಿಸಿ, ಒಂದು ಬದಲಾವಣೆಯನ್ನ ಫಲವನ್ನ ಮಾಡಲಿಕ್ಕೆ ನಾವೆಲ್ಲ ಸಜ್ಜಾಗೋಣ. ಇಷ್ಟು ಹೇಳಿ ತಮಗೆ ಅಭಿನಂದಿಸಿ ಶುಭವನ್ನು ಹಾರೈಸಿ ಮತ್ತೊಮ್ಮೆ ಕೃಷ್ಣ ಬೈರೇಗೌಡರ ಒಂದು ಕಾರ್ಯ ಈ ರಾಜ್ಯಕ್ಕೆ, ಸರ್ಕಾರಕ್ಕೆ ಒಂದು ದೊಡ್ಡ ಶಕ್ತಿ ತುಂಬಿದೆ.